ಯು. ಹಾಯ್, ನಮಸ್ಕಾರ, ವೆಲ್ಕಮ್ ಟು ಮೋಕ್ಷಿತಾ ಮದನ್ ಬ್ಲಾಗ್ಸ್. ಗಂಡ ಹೆಂಡ್ತಿ ಇಬ್ಬರು ಎಲ್ಲಿ ಹೋಗ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಎಸ್, ಆಲ್ರೆಡಿ ನೀವು ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ. 2 days ವೀಕೆಂಡ್ ರಜೆ ಇರೋದ್ರಿಂದ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ಮತ್ತು ಮಂಡೇ ಒಂದಿನ ಲೀವ್ ಹಾಕಿದ್ದಾರೆ ತಿರುಪತಿಗೆ ಹೋಗೋಕ್ಕೆ ಅಂತ. ಮತ್ತು ನಾವು ರಿಟರ್ನ್ ಟೂರ್ಸ್ಡೇ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ತಿರುಪತಿಗೆ ಹೋಗಿ ಹೆಂಗಾಗುತ್ತೆ ಅಂತ, ಅಲ್ಲಿ ಯಾವ್ಯಾವ ಪ್ಲೇಸ್ ನೋಡ್ತೀವಿ, ಏನೇನು ಮಾಡ್ತೀವಿ ನಿಮಗೆ ನಾನು ಅಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ನಾವು ಬೆಂಗಳೂರಲ್ಲಿ ಮದನವ್ರ ತಂಗಿ ಮನೇಲಿ ಉಳ್ಕೊಂಡು ಅಲ್ಲಿಂದ ಸ್ಲೀಪರ್ ಕೋಚ್ ಬಸ್ ಬುಕ್ ಮಾಡಿಕೊಂಡು ಬಂದು ತಿರುಪತಿ ರೀಚ್ ಆದ್ವಿ. ಅಲ್ಲಿಂದ ನಾವು ಇನ್ನೊಂದು ಬಸ್ನಲ್ಲಿ ಅಲಿಪಿರಿಗೆ ಹೋಗೋದಕ್ಕೆ 30 ರೂಪೀಸ್ ಟಿಕೆಟ್ ತೊಗೊಂಡು ಅಲ್ಲಿಂದ ಅಲಿಪಿರಿ ಬಂದು ತಲುಪಿದ್ವಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಗರುಡ ದೇವರು, ಇದೇ ಅಲಿಪಿರಿ. ಈ ಸ್ಟ್ಯಾಚು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗೆ ಅಲಿಪಿರಿಗೆ ರೀಚ್ ಆದ್ವಿ. ಫೈನಲಿ ನಾವು ಇವತ್ತು ತಿರುಪತಿ ರೀಚ್ ಆಗಿದ್ದೀವಿ. ನಾವು 7 o'clock ಹೊರಟ್ವಿ ಬೆಂಗಳೂರಿಂದ. ಇವಾಗ ಟೈಮ್ ಬಂದು ಇಷ್ಟಾಗಿದೆ. ಈಗ ನೆಕ್ಸ್ಟ್ ನಾವು ಸ್ಟೆಪ್ಸ್ ಹತ್ತೋಣ ಅಂತ ಅಂದ್ಕೊಂಡಿದ್ವಿ. ಸ್ಟೆಪ್ಸ್ ಗೇಟ್ ಓಪನ್ ಆಗೋದು 5:30ಗೆ. ಹಾಗಾಗಿ ನಾವು ಇಲ್ಲೇ ಎಲ್ಲರೂ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ನೈಟ್ ಫುಲ್ ಟೈಮ್ ಪಾಸ್ ಮಾಡ್ತೀವಿ. ಟೈಮ್ ಪಾಸ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಬೆಟ್ಟ ಹತ್ತಕ್ಕೆ ಹೋಗ್ತೀವಿ. ತಿರುಪತಿ ಸ್ಟೆಪ್ಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಮೊದಲು ಇಲ್ಲಿ ಪೂಜೆ ಮಾಡ್ಕೊಂಡು ನೆಕ್ಸ್ಟು ನಾವು ಮೆಟ್ಲು ಹತ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲೇ ಮುಂದೆ ಸ್ಟೆಪ್ ಕಡೆ ಬಂದರೆ ನಮಗೆ ಹಣ್ಣು ಕಾಯಿ ಎಲ್ಲ ಸಿಗುತ್ತೆ ಪೂಜೆಗೆ. ಅಲ್ಲಿ ಜಾಸ್ತಿ ಕರ್ಪೂರ ಮತ್ತು ಕುಂಕುಮ ಇಟ್ಕೊಂಡಿರ್ತಾರೆ. ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಬೆಟ್ಟ ಹತ್ತಕ್ಕಿಂತ ಮುಂಚೆ ನಾವಿಲ್ಲಿ ಬಂದು ತೆಂಗಿನಕಾಯಿನ ಒಡೆದು ಕರ್ಪೂರ ಹಚ್ಚಿ ಸಂಕಲ್ಪ ಮಾಡಿಕೊಂಡು ಬೆಟ್ಟದ ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಮುಂದೆ ಹೋಗಿ ದೀರ್ಘದಂಡ ನಮಸ್ಕಾರ ಹಾಕಿ ಬೆಟ್ಟ ಹತ್ತೋಕ್ಕಿಂತ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮತ್ತು ನಮಗೆ ತಿರುಪತಿ ಬಗ್ಗೆ ಏನೂ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ. ಮದನ ಅವ್ರ ಅಕ್ಕ ಭಾವ ಅವರೇ ನಮಗೆ ಇನ್ಸ್ಪಿರೇಷನ್ನು. ಅವರು ತುಂಬ ಸಲ ತಿರುಪತಿ ಬರ್ತಾನೆ ಇರ್ತಾರೆ. ಮತ್ತು ಅವರಿಂದ ಕೆಲವೊಂದು ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಮತ್ತು ರೂಮ್ಸ್ ಎಲ್ಲ ನಮಗೆ ಅವರೇ ಬುಕ್ ಮಾಡಿಕೊಟ್ಟಿದ್ದು. ಮತ್ತು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ. ನಾನು ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ವಿಡಿಯೋದಲ್ಲಿ. ಮತ್ತು ನಮಗೆ ತಿರುಮಲದಲ್ಲಿ ಬೆಟ್ಟ ಹತ್ತುವಾಗ 7 ಬೆಟ್ಟಗಳು ಸಿಗುತ್ತೆ. ಫಸ್ಟ್ನೇದು ವೆಂಕಟಾದ್ರಿ, 2ನೇದು ಅಂಜನಾದ್ರಿ, 3ನೇದು ಗರುಡಾದ್ರಿ, 4ನೇದು ನಮ್ಮಲಾದ್ರಿ, 5ನೇದು ವೃಷಭಾದ್ರಿ, 6ನೇದು ಶೇಷಾದ್ರಿ, 7ನೇದು ನೀಲಾದ್ರಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ಫಸ್ಟ್ನೇ ಬೆಟ್ಟ ವೆಂಕಟಾದ್ರಿ ಅಂತ. ನಾವೀಗ ತಿರುಪತಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಲಾಸ್ಟ್ ಟೈಮ್ ಜೂನಲ್ಲಿ ಬಂದಿದ್ವಿ. ಜೂನಲ್ಲಿ ಬಂದಾಗಲೇ ಮದನ್ ಅವ್ರು ಅಂದ್ಕೊಂಡಿದ್ರು ಸ್ಟೆಪ್ಸ್ ಹತ್ಕೊಂಡು ಬರ್ತೀನಿ ಅಂತ. ಮದನ್ ಅವರು ಕಾಲ್ನಡಿಗೆ ನಾನು ನೆಕ್ಸ್ಟ್ ಬರ್ತೀನಿ ಅಂತ ಅಂದ್ಕೊಂಡಿದ್ರು. ಆದರೆ ಒಬ್ಬರೇ ಬರ್ತೀನಿ ಅಂತ ಹೇಳಿದರು. ಅದಕ್ಕೆ ನಾನು ಬರ್ತೀನಿ, ಒಬ್ಬರೇ ಹೋಗಬೇಡಿ ಅಂತ ಹೇಳ್ಬಿಟ್ಟು ನಾವಿಬ್ಬರು ಈ ಸಲ ನಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಏನೋ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ನಮಗೆ. ಟೋಟಲ್ಲು 14 ಕಿಲೋಮೀಟರ್ ಇದೆಯಂತೆ. ಮೇಲ್ಗಡೆ 3550 ಮೆಟ್ಲುಗಳಿದೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಅರ್ಕೆ ಇದ್ದವರು ಕುಂಕುಮ ಹಚ್ಕೊಂಡು ಹೋಗ್ತಾರೆ, ಕೆಲವರು ಕರ್ಪೂರ ಹಚ್ಕೊಂಡು ಬರ್ತಿದ್ದಾರೆ. ನಾನು ಆವಾಗಲೇ ಹೇಳಿದ್ನಲ್ಲ ಕುಂಕುಮ ಮತ್ತು ಕರ್ಪೂರ ಯಾಕೆ ಜಾಸ್ತಿ ಇಟ್ಕೊಂಡಿರ್ತಾರೆ ಅಂತ. ಅರ್ಕೆ ಮಾಡ್ಕೊಂಡವರು ಪ್ರತಿ ಸ್ಟೆಪ್ಸಿಗೂ ಕುಂಕುಮ ಮತ್ತು ಕರ್ಪೂರ ಹಚ್ಕೊಂಡು ಹೋಗ್ತಾರೆ. ಗೋವಿಂದ ಗೋವಿಂದ ಅಂದ್ಕೊಂಡು ಹೋಗ್ತಿದ್ರೆ ಕಿವಿಗೆ ಕೇಳೋಕ್ಕೆ ಒಂಥರ ತಂಪು ಅನಿಸುತ್ತೆ. ಏನೋ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನಡ್ಕೊಂಡು ಹೋಗಬೇಕು ಅಂತ. ಮೂರು 3550 ಮೆಟ್ಲಲ್ಲಿ 500 ಮೆಟ್ಲನ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ಮತ್ತು ಸುಸ್ತಾದರೆ ಅಲ್ಲೇ ಸೈಡಲ್ಲಿ ಕೂತ್ಕೋಬೋದು. ಕೆಲವರು ನಾವೆಲ್ಲೂ ಕೂರಲ್ಲ ಅಂತ ಅಂದ್ಕೊಂಡು ಸಂಕಲ್ಪ ಮಾಡ್ಕೊಂಡು ಬಂದಿರ್ತಾರೆ. ಇನ್ನು ಉಳಿದು 2650 ಮೆಟ್ಲಲ್ಲಿ 900 ಮೆಟ್ಲನ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ಆವಾಗ ಇನ್ನೂ ಒಂಥರ ಹೋಪ್ ಬಂತು ನಮಗೆ ನಡೆಯೋಕ್ಕೆ. ನಾವು ನನ್ನ ಹೆಂಡತಿ ಇದೇ ಫಸ್ಟ್ ಟೈಮ್ ತಿರುಪತಿ ಬೆಟ್ಟ ಹತ್ತಿರೋದು ನೋಡಿ. ಇದೇ ಫಸ್ಟ್ ಎಕ್ಸ್ಪೀರಿಯೆನ್ಸು ನಮ್ಮದು. ತುಂಬ ಚೆನ್ನಾಗಿದೆ. ಮೆಟ್ಲು ಹತ್ತಕ್ಕಾಗಲಿ ಯಾವುದೇ ಇದಾಗಲ್ಲ, ಸ್ಟ್ರೈನ್ ಆಗಲ್ಲ, ಆರಾಮಾಗಿ ಹತ್ಬೋದು. 1300 ಮೆಟ್ಲುಗಳಾಯಿತು. ನಾವು ಇಲ್ಲಿಗೆ ತಲುಪಿದ್ವಿ. ಇನ್ನೂ 2250 ಮೆಟ್ಲುಗಳಿದೆ. ಗೋವಿಂದ 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 ಗೋವಿಂದ. ನೋಡಿ, ಇಲ್ಲಿ ಬೆಳಗ್ಗೆ ಬೇಗ ಬರೋರಿಗೆ ತಿನ್ನೋಕ್ಕೆ ಟಿಫನ್ನು ಮತ್ತು ಕುಡಿಯೋಕ್ಕೆ ಏನಾದರೂ ಡ್ರಿಂಕ್ಸು, ಸ್ನ್ಯಾಕ್ಸು ಎಲ್ಲ ಸಿಗುತ್ತೆ.
ಮಧ್ಯ ನಮಗೆ ತಿನ್ನೋಕೆ ಏನಾದ್ರು ತೊಗೊಂಡು ಬರಬೇಕು ಅಂತ ಏನಿಲ್ಲ, ಇಲ್ಲೇ ಎಲ್ಲ ಸಿಗುತ್ತೆ, ತೊಗೊಂಡು ನಾವು ತಿನ್ಬೋದು. ನೋಡಿ ಎಲ್ಲರೂ ಬೆಳಗ್ಗೆ ಬಂದು ಮಾರ್ನಿಂಗ್ ಟಿಫನ್ ಮಾಡ್ತಾಯಿದ್ದಾರೆ. ನಾವು ಟಿಫನ್ ಮಾಡಿಲ್ಲ, ಟಿಫನ್ ಮಾಡಲ್ಲ ಇವಾಗ. ನಾವು ಫುಲ್ ಬೆಟ್ಟ ಹತ್ತಿ ಟಿಫನ್ ಮಾಡ್ತೀವಿ. ಅಲ್ಲಿಂದ ಸ್ಟೆಪ್ಸ್ ಇತ್ತು, ಇಲ್ಲಿ ಸ್ವಲ್ಪ ನಡ್ಕೊಂಡು ಹೋಗಿ ದಾರಿ ಇದೆ. ಇಲ್ಲಿ ಅಷ್ಟು ಸ್ಟ್ರೈನ್ ಅಂತ ಅನಿಸಲ್ಲ ನಮಗೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಸಂಜೆ 7 ಗಂಟೆಗೆ ದರ್ಶನಕ್ಕೆ ಟಿಕೆಟ್ ಇರೋದು. ಅಲ್ಲಿವರೆಗೂ ಮೇಲೆ ರೂಮ್ ಮಾಡಿದ್ದಾರೆ, ಅಲ್ಲಿ ರೆಸ್ಟ್ ಮಾಡ್ತೀವಿ. ನಾವಿಬ್ಬರೇ ಬಂದಿರೋದು ಈ ಸಲ, ಮೆಟ್ಲತ್ತ ಸ್ಟಾರ್ಟ್ ಮಾಡಿದ್ದೀವಿ, ಬರ್ತಾ ಇದ್ದೀವಿ. ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಬಂದಿದ್ದಾಗ ನಾವು ಬಸ್ಸಲ್ಲಿ ಡೈರೆಕ್ಟ್ ಬೆಟ್ಟದ ಮೇಲೆ ಹೋಗಿದ್ವಿ. ಲಾಸ್ಟ್ ಟೈಮ್ ಬಸ್ಸಲ್ಲಿ ಬಂದಾಗಲೇ 3/4 ಗಂಟೆ 1 ಅವರ್ ಆಗಿತ್ತು ನಾವು ರೀಚ್ ಆಗೋಕ್ಕೆ. ಈ ಸಲ 2 ಅವರ್ ಆಗಿದೆ. ಇನ್ನೊಂದು ಅವರಲ್ಲಿ ಹತ್ತುತ್ತೀವಿ ಅಂತ ಅನಿಸುತ್ತೆ. ನೋಡೋಣ, ನಾನು ಫೈನಲ್ ಟೈಮ್ ನಿಮಗೆ ತೋರಿಸ್ತೀನಿ ಎಷ್ಟೊತ್ತಾಗಿದೆ ಅಂತ. ಮತ್ತು ಇಲ್ಲೆಲ್ಲ ಕಲ್ಲುಗಳನ್ನ ಒಂದ್ರ ಮೇಲೊಂದು ಜೋಡಿಸಿದ್ದಾರೆ. ಯಾಕಪ್ಪ ಈ ಥರ ಜೋಡಿಸಿದ್ದಾರೆ ಅಂದರೆ, ಯಾರಾದರೂ ಮನೆ ಕಟ್ಟೋರಿದ್ರೆ ಅದು ಕಟ್ಟೋಕ್ಕಾಗ್ತಾ ಇರಲ್ಲ ಅಂಥವ್ರು ಇಲ್ಲಿ ಬಂದು ಸಂಕಲ್ಪ ಮಾಡಿಕೊಂಡು ಕಲ್ಲನ್ನ ಜೋಡಿಸಿಟ್ಬಿಟ್ಟು ಹೋಗ್ತಾರೆ. ಮತ್ತು ಇಲ್ಲಿ ಮರಗಳಿಗೆ ಏನೇನೋ ಬಟ್ಟೆಯಲ್ಲಿ ಕಟ್ಟಿದ್ದಾರೆ ನೋಡಿ, ಅದನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ಕಟ್ಟೋಗ್ತಾರೆ. ಮತ್ತು ಇಲ್ಲಿ ನಮಗೆ ನೋಡೋಕ್ಕೆ ಜಿಂಕೆಗಳು ಸಿಗುತ್ತೆ, ವನ್ಯ ಪ್ರಾಣಿಗಳು ತುಂಬ ಇದೆ ನೋಡಿ, ಜಿಂಕೆಗಳು. ಇಲ್ಲಿ ಗೋವಿಂದ ಭಜನಾ ಮಂಡಳಿ ಅವ್ರದ್ದು ಒಂದು ಟೀಮ್ ನಮ್ಮ ಮುಂದೆ ಹೋಗ್ತಾ ಇದೆ. ಅವ್ರು ನೋಡಿ ಎಷ್ಟು ಜನ ಗುಂಪಾಗಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ. ಎಲ್ರಿಗೂ ಒಂದು ಟೀಮ್ ಆಗಿ ಬಂದಿದ್ದಾರೆ. ನೋಡಿ ಬಸ್ಸಲ್ಲಿ ಬರೋರಿದ್ರೆ ಇದೇ ರೋಡು. ನಾವು ಆಲ್ಮೋಸ್ಟ್ 2050 ಸ್ಟೆಪ್ಸ್ನ ರೀಚ್ ಆಗಿದ್ದೀವಿ. ಇನ್ನು 1000 ಅಷ್ಟೇ ಬಾಕಿ ಉಳಿದಿರೋದು. ಇನ್ನು ತುಂಬ ಎನರ್ಜಿ ಇದೆ, ನಡ್ಕೊಂಡು ಹೋಗೋಣ ಬನ್ನಿ. ಮತ್ತು ನೋಡಿ ಇಲ್ಲಿ ವಯಸ್ಸಾದವರು ಮಕ್ಕಳು ಎಲ್ಲರೂ ಬರ್ತಾರೆ. ಸ್ವಲ್ಪನೂ ನಮಗೆ ಕಾಲು ನೋವು ಅಂತ ಅನಿಸೋದೇ ಇಲ್ಲ, ಅಷ್ಟು ಆರಾಮಿರುತ್ತೆ. ದಯವಿಟ್ಟು ವಿಡಿಯೋನು ಯಾರು ಸ್ಕಿಪ್ ಮಾಡಿದೆ ನೋಡಿ. ನೆಕ್ಸ್ಟ್ ನಿಮಗೆ ಒಳ್ಳೊಳ್ಳೆ ಅಪ್ಡೇಟ್ ಸಿಗುತ್ತೆ. ತಿರುಪತಿಗೆ ಯಾರು ಬರೋರಿದ್ದರೆ ಹೇಗಪ್ಪ ಹೋಗೋದು ಅಂತ ಎಲ್ಲ ಕಡೆನೂ ಕೇಳ್ಕೊತಾ ಇರ್ತೀರಿ, ಸರ್ಚ್ ಮಾಡೋರು ಇರ್ತೀರಿ. ನಮ್ಮ ವಿಡಿಯೋಯಿಂದ ನಿಮಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡು ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ಜನಗಳಿಗೆ ಶೇರ್ ಮಾಡಿ. ಯಾರು ತಿರುಪತಿ ಬರೋರಿದ್ದರೆ ಬರಲಿ. ನೋಡಿ ನಾವು ರೋಡಲ್ಲಿ ಹೋಗುವಾಗ ಒಂದು ಹಾವು ಹೋಗ್ತಾಯಿದೆ ಇಲ್ಲಿ ನೋಡಿ. ನಮಗೆ ಹೋಗುವಾಗಲೇ ಹಾವಿನ ದರ್ಶನ ಆಗಿದೆ ನೋಡಿ. ಹಾವನ್ನ ಭಯ ಆಯಿತು ನಮಗಂತೂ, ಹೆಂಗೆ ಹತ್ತುತ್ತಿದೆ ನೋಡಿ ಮೇಲೆ. ನೋಡಿ ಇಲ್ಲಿ ಯಾರು ಸ್ಲಿಪ್ಪರ್ ಹಾಕೊಂಡು ನಡ್ಕೊ ಬರಲ್ಲ. ಯಾಕೆ ಅಂದರೆ ಇದು ಒಂಥರ ದೇವಸ್ಥಾನ ಇದ್ದಂಗೆ, ಅದರಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನ ಇರುತ್ತೆ. ಹಾಗಾಗಿ ಕುಂಕುಮ ಹಚ್ಕೊಂಡು ಹತ್ತುತ್ತಾ ಇರ್ತಾರೆ ಎಲ್ಲರೂ. ಯಾರು ಸ್ಲಿಪ್ಪರ್ ಹಾಕೊಂಡು ಬರಲ್ಲ. ನೀವೇನಾದರೂ ಬಂದರೆ ಸ್ಲಿಪ್ಪರ್ ಎಲ್ಲ ಬಿಚ್ಚಿಟ್ಟು ಬನ್ನಿ. ಮತ್ತು ನಾನು ಅವಾಗಲೇ ಹೇಳಿದ್ನಲ್ಲ, 2ನೇ ಬೆಟ್ಟ ಇದು ಅಂಜನಾದ್ರಿ ಅಂತ. ಈ ಬೆಟ್ಟದಲ್ಲಿ ಇಲ್ಲೂ ಕೂಡ ಸಂಕಲ್ಪ ಮಾಡಿಕೊಂಡು ಗಂಟೆಗಳನ್ನ ಕಟ್ತಾರೆ. ನಾವು ಜನವರಿಲಿ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಯಾಕೆಂದರೆ ವೈಕುಂಠ ಏಕಾದಶಿ ಇರುತ್ತಲ್ಲ ಜನವರಿ ತಿಂಗಳಲ್ಲಿ, ಅವ ಬರೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ನ್ಯೂಸಲ್ಲೆಲ್ಲ ನೋಡಿದ್ವಿ, ಅಲ್ಲಿ ಇಲ್ಲಿ ಕಾಲು ತುಳಿತ ಅದು ಇದು ಆಗಿ ಸುಮಾರು ಜನ ಸಾವು ನೋವುಗಳೆಲ್ಲ ಅದು. ಹಾಗಾಗಿ ಬರೋಕ್ಕಾಗಲಿಲ್ಲ. ಮತ್ತು ಫೆಬ್ರವರಿಲಿ ಏನೇನೋ ಕೆಲಸ, ಬರ್ಡೇ ಅದು ಇದು ಅಂತ ಆವಾಗಲೂ ಬರೋಕ್ಕಾಗಲಿಲ್ಲ. ಜನವರಿಲಿ ಬರೋಕ್ಕಾಗಲಿಲ್ಲ. ಫೈನಲಾಗಿ ಮಾರ್ಚ್ 10 ಅಂತ ಡೇಟ್ ಫಿಕ್ಸ್ ಮಾಡಿ ಮಾರ್ಚ್ 10ಕ್ಕೆ ಬಂದಿದ್ದೀವಿ ಕರೆಕ್ಟಾಗಿ. ಇವಾಗ ಸುಮಾರು ಎಷ್ಟು ಸ್ಟೆಪ್ಗಳು ಬಂದಿದ್ದೀವಿ ಅಂತ ಗೊತ್ತಿಲ್ಲ. ಸೈಡಲ್ಲಿ ಸ್ಟೆಪ್ಸ್ ಎಷ್ಟು ಅಂತ ಹಾಕಿಲ್ಲ. ನಾನು ನೆಕ್ಸ್ಟ್ ಹೋಗಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಎಷ್ಟು ಸ್ಟೆಪ್ ಹತ್ತಿದ್ದೀವಿ ಅಂತ. ಇನ್ನೇನು ಸ್ವಲ್ಪ ದೂರ ಇದೆ ಅಷ್ಟೇ. ಕೆಲವರು ಬೆಟ್ಟ ಹತ್ತಕ್ಕೆ ಭಯ ತುಂಬ ಸ್ಟೆಪ್ಸ್ ಇದೆ, 3550 ಅಂದ್ರೆ ಹೆದರ್ಕೊಬಿಡ್ತಾರೆ. ಆದರೆ ನಾನು ಫಸ್ಟ್ ಅಂದ್ಕೊಂಡಿದ್ದು ನಿಜ,
ಅಷ್ಟೊಂದು ಮೆಟ್ಲು ಹೆಂಗಪ್ಪ ಹತ್ತದು ಅಂತ. ಬಟ್ ಸ್ವಲ್ಪ ದೂರ ಅಷ್ಟೇ, ಸ್ವಲ್ಪ ಸುಸ್ತು ಅಂತ ಅನ್ಸುತ್ತೆ. ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಗಲ್ಲ. ನೋಡಿ ನೆಕ್ಸ್ಟ್ ಇರೋದೆಲ್ಲ ಸ್ವಲ್ಪ ವಾಕಿಂಗ್ ಇದೆ, ಅಷ್ಟೊಂದು ಸ್ಟೆಪ್ಸ್ ಹತ್ಬೇಕು ಅಂತ ಇಲ್ಲ. ಟೋಟಲ್ ಇಲ್ಲಿ ಸ್ಟೆಪ್ಸಿಂದ ಟೆಂಪಲ್ಗಿರೋ ಡಿಸ್ಟೆನ್ಸು 16 ಕಿಲೋಮೀಟ್ರು. ಅಂದರೆ ವೆಹಿಕಲಲ್ಲಿ ಬಸ್ಸಲ್ಲೆಲ್ಲ ಬರೋದಾದರೆ 16 ಕಿಲೋಮೀಟ್ರ್ ಆಗುತ್ತೆ. ಇದು ಕಟ್ ರೋಡ್ ಇರೋದ್ರಿಂದ, ಶಾರ್ಟ್ ಕಟ್ ಇರೋದ್ರಿಂದ ನಮಗೆ 12 ಕಿಲೋಮೀಟ್ರ್ ಆಗುತ್ತೆ. ನಾವು ಟೋಟಲ್ ಇನ್ನು ಮೋಸ್ಟ್ಲಿ ಒಂದು 10 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೂ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದು ಬಾಕಿ ಇದೆ. ಅಷ್ಟೊಂದು ಇವಾಗ ನನಗೇನು ಸುಸ್ತು ಅಂತ ಅನ್ನಿಸ್ತಾ ಇಲ್ಲ. ನಿಮಗೇನಾರು ಅನ್ನಿಸ್ತಿದ್ಯಾ? ಸುಸ್ತು ಅಂತ ಏನು ಅನ್ನಿಸ್ತಿಲ್ಲ. ಅಲ್ಲಿಂದ ಸ್ಟೆಪ್ಸ್ ಜಾಸ್ತಿ ಇತ್ತು. ಇನ್ನು ಮುಂದೆ ಸ್ವಲ್ಪ ಹೋಗ್ತಾ ಹೋಗ್ತಾ ಬರೀ ರೋಡೇ ಜಾಸ್ತಿ ಇದೆ, ನಡ್ಕೊಂಡು ಹೋಗೋದೇ ಇದೆ. ನಾವು ಬಸ್ಸಲ್ಲಿ ಬರೋದಾದರೆ ಈ ಥರ ಬಸ್ಗಳಲ್ಲಿ ಬರಬೇಕು. ಇನ್ನು ಸ್ವಲ್ಪ ಸ್ಟೆಪ್ಸ್ ಬಾಕಿ ಇದೆ. ಅಲ್ಲಿಂದ ಸ್ವಲ್ಪ ವಾಕಬಲ್ ಬಂದ್ವಿ. ನೆಕ್ಸ್ಟ್ ಇನ್ನು ಸ್ವಲ್ಪ ದೂರ ಸ್ಟೆಪ್ಸ್ ಹತ್ತಿ. ಇಲ್ಲಿ ನೀವು ನೋಡ್ತಾ ಇರೋದು 7ನೇ ಗೋಪುರ, ಮೂಕಾಲಿ ಮೆಟ್ಟು ಗೋಪುರಂ ಅಂತ ಕರೀತಾರೆ. ಅಂದರೆ ಮೊಣಕಾಲಿಂದ ಹತ್ತುವಂಥ ಬೆಟ್ಟ ಆಗಿದೆ ಇದು. ಶ್ರೀ ರಾಮಾನುಜಾಚಾರ್ಯರು ಪೂರ್ತಿ ಬೆಟ್ಟನ ಮೊಣಕಾಲಿಂದ ಹತ್ಕೊಂಡೋಗಿ ದೇವ್ರ ದರ್ಶನ ಮಾಡಿದ್ರಂತೆ. ಕೆಲವರು 11, 21, 51, 101 ಈ ಥರ ಸಂಕಲ್ಪ ಮಾಡ್ಕೊಂಡು ಹತ್ತುತ್ತಾರೆ. ಸುಮಾರು ನೋಡಿ ಅಷ್ಟು ದೂರದಿಂದ ಸ್ಟೆಪ್ಸ್ ಹತ್ಕೊಂಡು ಬಂದಿದ್ದಾರೆ ಮಂಡಿಗಾಲಲ್ಲಿ. ಮದನ್ ಅವರು ಸ್ವಲ್ಪ ದೂರ ನಾನು ಮಂಡಿಗಾಲಲ್ಲಿ ಹತ್ತುತ್ತೀನಿ ಅಂತ ಹೇಳ್ಬಿಟ್ಟು ಹತ್ತುತ್ತಾ ಇದ್ದಾರೆ. ಫೈನಲಾಗಿ 3550 ಮೆಟ್ಲು ಕಂಪ್ಲೀಟ್ ಮಾಡೋಕ್ಕೆ ಇನ್ನೊಂದು 10 ಮೆಟ್ಲು ಹತ್ತಿದ್ರೆ ನಮ್ಮ 3550 ಮೆಟ್ಲು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಮುಂದೆ ರೂಮ್ಗೆ ಹೋಗ್ಬಿಟ್ಟು ನಾನು ನೆಕ್ಸ್ಟ್ ಒಂದು ಅಪ್ಡೇಟ್ಸ್ ಕೊಡ್ತೀನಿ, ಬನ್ನಿ ನೋಡೋಣ. ನೋಡಿ ಗಾಂಧೀಜಿಯವ್ರ ಜೊತೆ ಒಂದು ಫೋಟೋ ತೆಕ್ಕೊಂಡಿದ್ದೀವಿ, ವಿಡಿಯೋ ಮಾಡ್ಕೊಂಡಿದ್ದೀವಿ. ಇವರು ಇದು ಸ್ಟ್ಯಾಚ್ಯೂ ಅಲ್ಲ, ರಿಯಲ್ ಆಗಿ ಇವರು ಮನುಷ್ಯರು ನಿಂತಿರೋರು, ಸ್ಟ್ಯಾಚ್ಯೂ ಅಲ್ಲ. ಸರಿ, ಥ್ಯಾಂಕ್ ಯು. ಮತ್ತು ನಾವು ತಿರುಪತಿಯಿಂದ ಬೆಟ್ಟದ ಮೇಲೆ ಹೋದರೆ ಇದು ಕಾಣ್ತಾ ಇರೋದು ತಿರುಮಲ ಅಂತ ಊರು. ಇಲ್ಲಿ ಮೇಲ್ಗಡೆ ತುಂಬ ಅವತಾರಗಳಿದೆ ದೇವರುಗಳದ್ದು, ವಿಷ್ಣುವಿನ ಅವತಾರಗಳಂತ ಹೇಳ್ಬೋದು. ಭೂಮಿ ಮೇಲೆ ಸ್ವರ್ಗನೇ ನಿರ್ಮಾಣ ಆಗಿದೆ. ಇಲ್ಲಿ ರೂಮ್ ಮಾಡಿರೋದು, ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿದ್ದಾರೆ. ಒಳಗೆ ಹೋಗ್ತಾ ಇದ್ದೀವಿ, ನೋಡೋಣ ಬನ್ನಿ ಒಳಗೆ ಹೇಗಿದೆ ಅಂತ. ರೂಮ್ ಒಳಗೆ ಹೋಗೋಣ ಅಂತ ರೆಡಿಯಾಗಿ ನಿಂತು. ಮತ್ತು ರೂಮ್ಸ್ ಎಲ್ಲ ಬುಕ್ ಮಾಡೋರಿದ್ರೆ 3 ತಿಂಗಳು ಮುಂಚೆನೇ ಬುಕ್ ಮಾಡಬೇಕು. ಆವಾಗ ನಮಗೆ 300 ರೂಪಾಯಿ ರೂಮ್ಗಳು ಸಿಗುತ್ತೆ. ನಮಗೆ 300 ರೂಪಾಯಿ ರೂಮ್ ಸಿಗಲಿಲ್ಲ, ಅದಕ್ಕೋಸ್ಕರ ಜಾಸ್ತಿ ದುಡ್ಡಿಂದ ರೂಮ್ ಬುಕ್ ಮಾಡಿದ್ವಿ. ಫೈನಲಿ ನಾವಿವಾಗ ರೂಮಿಂದ ಹೊರಡ್ತಾ ಇದ್ವಿ. ಲಾಸ್ಟ್ ಟೈಮ್ ಬಂದಾಗ ನಾವು ಆನ್ಲೈನಲ್ಲಿ 300 ರುಪೀಸ್ ಟಿಕೆಟ್ ಬುಕ್ ಮಾಡಿದ್ವಿ. ಈ ಸಲ ನಾವು ಸ್ಟೆಪ್ಸ್ ಹತ್ಕೊಂಡು ಬಂದಿರೋದ್ರಿಂದ ನಮಗೆ ಬುಕ್ ಮಾಡೋಕ್ಕಾಗಲಿಲ್ಲ. ಏಕೆಂದರೆ ನಾವು ಕೆಳಗಡೆ ಭೂದೇವಿ ಕೌಂಟರ್ ಇದೆಯಲ್ಲ, ಅಲ್ಲೇ ಫ್ರೀ ಟಿಕೆಟ್, ಧರ್ಮದರ್ಶನ ಫ್ರೀ ಟಿಕೆಟ್ ಸಿಕ್ತು. ಅದು ಟಿಕೆಟ್ ಇರೋದು 7 o'clockಗೆ. ನಮಗೆ ಬೇಗ ಹೊರಟ್ರೆ ನಾವು ಅಲ್ಲಿ ಬಸ್ಸಿಗೆ ಹೋಗಬೇಕು. ಮತ್ತು ಇಲ್ಲಿಂದ ರೂಮಿಂದ ಸ್ವಲ್ಪ ರೂಮ್ ದೂರ ಇದೆ. ಬಸ್ಸಿಗೆ ಹೋಗಿ ನಾವು ಅಲ್ಲಿ ಟಿಕೆಟ್ ಕೌಂಟರ್ ಯಾವುದು ಅಂತ ನೋಡಿ ಸ್ವಲ್ಪ ನಿಂತ್ಕೋಬೇಕಲ್ಲ, ಅಲ್ಲಿ ಯಾವುದು ಏನು ಅಂತ ನೋಡ್ಕೋಬೇಕಲ್ಲ. ಹಾಗಾಗಿ ಸ್ವಲ್ಪ ಬೇಗ ಹೊರಟಿದ್ದೀವಿ. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೋ ಏನೋ ಅಂತ ಗೊತ್ತಿಲ್ಲ. ಬೇಗ ಹೋಗ್ತಾ ಇದ್ದೀವಿ. ಲೇಟಾದರೂ ಆಗ್ಬೋದು, 12 ಗಂಟೆ ಆಗ್ಬೋದು, ಇಲ್ಲ ಬೆಳಗಿನ ಜಾವ ಆಗ್ಬೋದು ಅಂತ ಹೇಳ್ತಾರೆ. ಗೊತ್ತಿಲ್ಲ ಎಷ್ಟು. ಕ್ಯಾಮ್ರಾ ಮತ್ತು ಫೋನ್ ಅಲೋ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಲಾಸ್ಟ್ ಟೈಮೆಲ್ಲ ಫೋನೆಲ್ಲ ಇಲ್ಲೇ ಇಟ್ಟೋಗಿದ್ವಿ. ಫೋನೇನೋ ಅಲೋ ಇರಲ್ಲ. ಹೋದ್ರೂ ಅಲ್ಲಿ ಕೊಟ್ಟು ಹೋಗಬೇಕು ಆಗುತ್ತೆ, ಹೊರಗಡೆ ನಾವು ಕೊಟ್ಟು ಹೋಗ್ಬೇಕಾಗುತ್ತೆ ಫೋನ್ನ. ಸ್ವಲ್ಪ ಹೊರಗಡೆ ಏನಾದ್ರು ತೋರ್ಸೋಕ್ಕಿದ್ರೆ ತೋರಿಸ್ತೀನಿ, ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ನೋಡೋಣ ಮುಂದೆ ಏನಾಗುತ್ತೆ. ನಾನು ನಿಮಗೆ ಮುಂದೆ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಮತ್ತು ನೀವು ನೋಡ್ತಾ ಇರುವಂತಹ ಈ ಬಸ್ಗಳು ಬಂದ್ಬಿಟ್ಟು ಫ್ರೀ ಬಸ್ಗಳು. ತಿರುಮಲದಲ್ಲಿ ಫ್ರೀ ಬಸ್ಸಿನ ವ್ಯವಸ್ಥೆ ಇದೆ, ನಾವು ಯಾವುದೇ ದುಡ್ಡು ಕೊಡಬೇಕು ಅಂತ ಏನಿಲ್ಲ. ಮತ್ತು ನಾವು ರೋಡಲ್ಲಿ ಹೋಗುವಾಗ ನಮಗೆ ಒಬ್ಬರು ಅಜ್ಜಿ ಸಿಕ್ಕಿದ್ರು. ಅವರು ಮದನ್ ಅವ್ರಿಗೆ ಮತ್ತು ನನಗೆ ಇಬ್ಬರಿಗೂ ತಿಲ್ಕನ ಇಟ್ಟಿದ್ರು. ವಿಶೇಷನೇ ಇದು. ಎಷ್ಟು ಜನ ಮುಡಿ ಕೊಡ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ. ಇದು ಧರ್ಮದರ್ಶನ ಟಿಕೆಟ್ಗೆ ಕ್ಯೂ ಇಲ್ಲಿ ನಿಂತ್ಕೋಬೇಕು. ನಾವಿವಾಗ ಧರ್ಮದರ್ಶನ ಟಿಕೆಟ್ ತಂದಿರೋದ್ರಿಂದ
ಇಲ್ಲಿ ಹೋಗ್ತಾ ಇದೀವಿ, ಈ ಕ್ಯೂನಲ್ಲಿ ಮತ್ತು ಸ್ವಲ್ಪ ದೂರ ಮಾತ್ರ ನಮಗೆ ಫೋನ್ ಅಲೋ ಇರುತ್ತೆ. ಅಲ್ಲಿ ಒಳಗಡೆ ಹೋಗ್ತಾ ಒಂದು ಕೌಂಟರಲ್ಲಿ ಕೊಟ್ಟೋಗ್ಬೇಕು. ನಾನು ಸಾಧ್ಯವಾದಷ್ಟು ಸ್ವಲ್ಪ ನಿಮಗೆ ಒಳಗಡೆನ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಾವು ಧರ್ಮ ದರ್ಶನದಲ್ಲಿ ಫ್ರೀ ಟಿಕೆಟಲ್ಲಿ ಇಷ್ಟು ಬೇಗ ದರ್ಶನ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಆದರೂ ಬೇಗ ದರ್ಶನ ಆಯಿತು ಮತ್ತು ದೇವ್ರನ್ನ ತುಂಬ ಚೆನ್ನಾಗಿ ಹತ್ರದಿಂದ ನೋಡಿದ್ವಿ. ಅದೊಂದು ನಮಗೆ ತುಂಬ ಖುಷಿ ಇದೆ. ಮತ್ತು ಈ ದೇವಸ್ಥಾನಕ್ಕೆ ಬಂದರೆ ಏನನ್ಸುತ್ತೆ ಅಂದರೆ ಒಂದು ಸಲ ಬಂದರೆ ಮತ್ತೆ ಬರಬೇಕು ಅನ್ನೋದು ಯಾರಿಗಾದರೂ ಯಾರು ಬಂದವ್ರಿಗೆ ಅವ್ರ ಮನಸ್ಸಿಗೆ ಬಂದೇ ಬರುತ್ತೆ. ಮತ್ತು ಅತ್ಯಂತ ಶ್ರೀಮಂತ ದೇವರು ಅಂತಲೇ ಕರಿಬೋದು ನಮ್ಮ ತಿರುಪತಿ ತಿಮ್ಮಪ್ಪನ. ಮತ್ತು ಇಲ್ಲಿ ಮೊದಲು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬರೋಕ್ಕಿಂತ ಮುಂಚೆ ನಮಗೆ ಭೂವರಾಹ ಸ್ವಾಮಿ ಅಂತ ಒಂದು ಟೆಂಪಲ್ ಸಿಗುತ್ತೆ. ಸ್ಟಾರ್ಟಿಂಗು ದೇವಸ್ಥಾನದೊಳಗಡೆನೆ. ಅಲ್ಲಿ ನಾವು ದರ್ಶನ ಮಾಡಿಕೊಂಡು ನಂತರ ತಿರುಪತಿ ಟೆಂಪಲ್ಗೆ ಬರಬೇಕು. ತಿರುಪತಿ ತಿಮ್ಮಪ್ಪನ ಅಪ್ಪಣೆ ಆಗಿದೆಯಂತೆ. ಏನಂತ ಅಪ್ಪಣೆ ಆಗಿದೆ ಅಂದರೆ, ಮೊದಲು ನನ್ನ ನೋಡೋಕ್ಕೆ ಬರೋರು ನಿನ್ನ ದರ್ಶನ ಮಾಡಿ ನಂತರ ಬರಬೇಕು ಅಂತ ಅಪ್ಪಣೆ ಆಗಿದೆ. ಮೊದಲು ಬರೋರಿಗೆ ಗೊತ್ತಿರಲ್ಲ, ಎಲ್ಲರೂ ವಿಡಿಯೋ ನೋಡಿ ತಿಳ್ಕೊಂಡು ನಂತರ ಈ ಥರ ಮಾಡಿ. ಅದು ಮಾರ್ನಿಂಗ್ 5ರಿಂದ ರಾತ್ರಿ 11 ಗಂಟೆಗೆ ಕ್ಲೋಸ್ ಆಗುತ್ತೆ ಟೆಂಪಲ್. ತಿರುಪತಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ನೋಡಿದ್ರಲ್ವ, ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.